ಪರೀಕ್ಷೆ ವೇಳೆ ವಿದ್ಯಾರ್ಥಿಯ ಜನಿವಾರವನ್ನ ತೆಗೆಸಿ ಪರೀಕ್ಷೆಯನ್ನ ಬರೆದಿದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಲಬುರಗಿಯಲ್ಲಿ ರೊಚ್ಚಿಗೆದ್ದಿದೆ ಬ್ರಾಹ್ಮಣ ಸಮುದಾಯ. ರಸ್ತೆಯಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆಯನ್ನ ಮಾಡಿದ್ದಾರೆ, ಆಕ್ರೋಶ ಹೊರಹಾಕಿದ್ದಾರೆ. ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಘೋಷಣೆಗಳನ್ನ ಕೂಗಿದ್ದಾರೆ. ಜನಿವಾರ ತೆಗೆಸಿದ ಸಿಬ್ಬಂದಿ ವಿರುದ್ಧ ಕ್ರಮ ಆಗಲೇಬೇಕು ಅಂತ ಆಗ್ರಹಿಸಿದ್ದಾರೆ. ಕ್ರಮ ಕೈಗೊಳ್ಳದೇ ಇದ್ರೆ ಉಗ್ರ ಹೋರಾಟ ಮಾಡ್ತೀವಿ ಅಂತ ಎಚ್ಚರಿಕೆ ನೀಡಿದ್ದಾರೆ. ಕಲಬುರಗಿಯಲ್ಲಿ ಬ್ರಾಹ್ಮಣ ಸಮುದಾಯ ಈ ರೀತಿಯಾಗಿ ರೊಚ್ಚಿಗೆದ್ದಿತ್ತು. ಸಿಇಟಿ ಪರೀಕ್ಷೆ ಸಂದರ್ಭದಲ್ಲಿ ಜನಿವಾರವನ್ನ ತೆಗೆಸಿ ವಿದ್ಯಾರ್ಥಿಯಿಂದ ಪರೀಕ್ಷೆ ಬರೆಸಲಾಗಿದೆ. ಇದು ಬ್ರಾಹ್ಮಣ ವಿರೋಧಿ ಕಾಂಗ್ರೆಸ್ ಸರ್ಕಾರ ಅಂತ ಈ ರೀತಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ಕಲಬುರಗಿಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ. ಬೀದರ್ನಲ್ಲಿ ಜನಿವಾರ ಧರಿಸಿದ್ದಕ್ಕೆ ಸಿಇಟಿಗಿಲ್ಲ ಎಂಟ್ರಿ. ಬೀದರ್ನಲ್ಲಿ ವಿವಿಧ ಸಂಘಟನೆಗಳಿಂದ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಆಗ್ತಾ ಇದೆ. ಬ್ರಾಹ್ಮಣ, ವಿಶ್ವಕರ್ಮ ಸೇರಿ ವಿವಿಧ ಸಂಘಟನೆಗಳು ಪ್ರೊಟೆಸ್ಟ್ ಮಾಡ್ತಾ ಇದ್ದಾವೆ. ಅಂಬೇಡ್ಕರ್ ವೃತ್ತದಿಂದ ಡಿಸಿ ಕಚೇರಿವರೆಗೂ ಮೆರವಣಿಗೆ ಸಾಗಿದ್ದಾರೆ. ಬ್ರಾಹ್ಮಣ ವಿರೋಧಿ ಸರ್ಕಾರ ಅಂತ ಘೋಷಣೆಗಳನ್ನ ಕೂಗ್ತಾ ಆಕ್ರೋಶ ಹೊರಹಾಕಿದ್ದಾರೆ. ವಿದ್ಯಾರ್ಥಿ ಶುಚಿವೃತ್ಗೆ ನ್ಯಾಯ ಕೊಡಿಸುವಂತೆ ಆಗ್ರಹಿಸಿದ್ದಾರೆ. ವಿದ್ಯಾರ್ಥಿ ಶುಚಿವೃತ್ ಎಕ್ಸಾಮ್ ಬರೆಯದೆ ಹಾಗೆ ಹೋಗಿದ್ದ, ಜನಿವಾರವನ್ನ ತೆಗಿ ಅಂತ ಹೇಳಿದಂತಹ ಸಂದರ್ಭದಲ್ಲಿ ತೆಗಿಯಲ್ಲ ಅಂತ, ಹಾಗಾಗಿ ಆತನಿಗೆ ಈಗ ನ್ಯಾಯ ಕೊಡಿಸಬೇಕು, ಆತನ ಭವಿಷ್ಯದ ಪ್ರಶ್ನೆ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಬೀದರ್ ಹಾಗೆ ಕಲಬುರಗಿಯಲ್ಲಿ ಬ್ರಾಹ್ಮಣ ಸಮುದಾಯದಿಂದ ಆಗ್ತಾ ಇರುವಂತಹ ಪ್ರತಿಭಟನೆಯ ದೃಶ್ಯಗಳನ್ನ ನೋಡ್ತಾ ಇದ್ದೀರಿ. ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶ ಹೊರಹಾಕ್ತಾ ಇದ್ದಾರೆ. ಸಿಇಟಿ ಪರೀಕ್ಷೆ ವೇಳೆ ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆಕ್ರೋಶ ಹೊರಹಾಕಿದ್ದಾರೆ. ಇದು ಜನರ ನಂಬಿಕೆ ಮೇಲೆ ಮಾಡಿದ ಪ್ರಹಾರ. ಹೋಮ್ ಗಾರ್ಡ್ ಅಮಾನತು ಮಾಡಿದ್ರೆ ಸಾಲೋದಿಲ್ಲ, ಸರ್ಕಾರ ಸ್ಪಷ್ಟ ಮಾರ್ಗಸೂಚಿಯನ್ನ ಹೊರಡಿಸಬೇಕು. ಬ್ರಾಹ್ಮಣರು ಮಾತ್ರ ಜನಿವಾರ ಹಾಕ್ತಾರೆ ಎಂದುಕೊಂಡಿದ್ದಾರೆ ಅಂತ ಈ ರೀತಿ ಆಕ್ರೋಶ ಹೊರಹಾಕಿದ್ದಾರೆ. ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಯುವ ಮತ್ತು ಆ ಹುಡುಗನಿಗೇನೋ ಹೊರಗೆ ಹಾಕಿದ್ರು, ಅವನಿಗೆ ಏನು ಪರಿಹಾರ, ಅದಕ್ಕೆ ಒಟ್ಟಿದ್ದಿ ಪರಿಹಾರ ಅಂದರೆ ದುಡ್ಡು ಅಂತಲ್ಲ. ನಮ್ಮಲ್ಲಿ ಪರಿಹಾರ ಅಂದ ಕೂಡಲೇ ದುಡ್ಡು ಅಂತ ಶುರು ಆಗ್ತದೆ. ದುಡ್ಡು ಕೇಳ್ತಾ ಇಲ್ಲ. ನಾನು ಜನಿವಾರ ತೆಗೆದಿಲ್ಲ, ನಂಬಿಕೆ ಪ್ರಶ್ನೆ ಅಂತ ವಾಪಸ್ ಹೋಗಿದ್ದಾನೆ. ಅವನಿಗೆ ಹೌ ಡು ಯು ಸಾಲ್ವ್ ಹಿಸ್ ಪ್ರಾಬ್ಲಮ್? ಈಗೇನಾದ್ರು ಬೇರೆ ದಾರಿ ಹುಡುಕಿ ಅವ್ನಿಗೆ ಸೀಟ್ ಸಿಗೋಂಗೆ ಹೆಂಗೆ ಮಾಡ್ತೀರಿ? ಇದನ್ನು ಸರ್ಕಾರ ನಿರ್ಣಯ ತೆಗೆದುಕೊಳ್ಬೇಕು, ಅವನಿಗೆ ನ್ಯಾಯ ಒದಗಿಸ್ಬೇಕು. ಹಾಗಾಗಿ ಸರ್ಕಾರ ಸ್ವಲ್ಪ ಸೂಕ್ಷ್ಮತೆಯಿಂದ ವರ್ತಿಸೋದು ಕಲಿಯುವ ಮತ್ತು ಆ ಹುಡುಗನಿಗೇನೋ ಹೊರಗೆ ಹಾಕಿದ್ರು, ಅವನಿಗೆ ಏನು ಪರಿಹಾರ, ಅದಕ್ಕೆ ಒಟ್ಟಿದ್ದಿ. ಕರ್ನಾಟಕದಲ್ಲಿ ತಾಲಿಬಾನಿ ರೀತಿ ಘಟನೆಗಳು ನಡೀತಾ ಇದೆ. ಜನಿವಾರ ತೆಗೆಸಿದ ಪ್ರಕರಣಕ್ಕೆ ಪ್ರತಾಪ್ ಸಿಂಹ ಈ ರೀತಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಬಂದಾಗಿನಿಂದ ಇಂತಹ ಪ್ರಕರಣ ನಡೀತಾ ಇವೆ. ಜನಿವಾರ ತೆಗೆಸಿರೋದು ಹಿಂದೂಗಳ ಶ್ರದ್ಧೆ ಮೇಲೆ ಹೊಡೆದ ಪೆಟ್ಟು. ಕಾಂಗ್ರೆಸ್ ವಿರುದ್ಧ ಹರಿಹಾಯ್ದಿದ್ದಾರೆ ಈ ರೀತಿ ಮಾಜಿ ಸಂಸದ ಪ್ರತಾಪ್ ಸಿಂಹ. ಸರ್ಕಾರ 2 ವರ್ಷಗಳ ಹಿಂದೆ ಬಂದ ನಂತರ ಸತತವಾಗಿ ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಹಿಂದೂಗಳ ಶ್ರದ್ಧೆಗೆ ಹೊಡೆತ ಕೊಡುವಂತಹ, ತಾಲಿಬಾನೀಕರಣ ಮಾಡುವಂತಹ ಒಂದೊಂದೇ ಘಟನೆಗಳು ಸಂಭವಿಸ್ತಾ ಬರ್ತಾ ಇದ್ದವು. ನಾನು ಮಾನ್ಯ ಸಿದ್ದರಾಮಯ್ಯನವರು ಅವರ ಆಡಳಿತದಲ್ಲಿ ನಡೀತಾ ಇರುವಂಥ ಈ ಘಟನೆ ಹಿನ್ನೆಲೆಯಲ್ಲಿ ಅವ್ರನ್ನ ಕೇಳಲಿಕ್ಕೆ ಬಯಸ್ತೇನೆ. ಸರ್, ಈ ರೀತಿ ಹಿಂದೂಗಳ ಶ್ರದ್ಧೆಯ ಮೇಲೆ ಹೊಡೆತ ಕೊಡುವಂತಹ ಘಟನೆ ಶಿವಮೊಗ್ಗದಲ್ಲಿ ನಡೆದಿದ್ರು ನೀವು ಯಾಕೆ ಸರ್ ಏನು ರಿಯಾಕ್ಟ್ ಮಾಡ್ತಿಲ್ಲ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.